ಇಪ್ಪತ್ನಾಲ್ಕರ ವರ್ಷ ಎಚ್.ಡಿ. ರೇವಣ್ಣ ಮತ್ತು ಕುಟುಂಬಕ್ಕೆ ದೊಡ್ಡ ಬಿರುಗಾಳಿ ಎಬ್ಬಿಸಿತ್ತು. ರೇವಣ್ಣ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಜೈಲಿಗೆ ಹೋಗಿ ಬಂದ್ರು. ಭವಾನಿ ರೇವಣ್ಣ ಹಾಸನದಿಂದಲೇ ಹೊರಬಿದ್ದಿದ್ರು. ಇದೀಗ ಸಣ್ಣದೊಂದು ಸಿಹಿ ಸುದ್ದಿ ಬರ್ತಾ ಇದೆ 2025ರಲ್ಲಿ. ಏನದು ಬನ್ನಿ ನೋಡೋಣ. ಬರೋಬ್ಬರಿ 10 ತಿಂಗಳ ಬಳಿಕ ಹಾಸನಕ್ಕೆ ಎಂಟ್ರಿ. ಭವಾನಿಗೆ ಹೂಮಳೆ, ಆರತಿ ಬೆಳಗಿ ಸ್ವಾಗತ. ಕೆಆರ್ ನಗರ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕ ಬೆನ್ನಲ್ಲೇ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪತ್ನಿ ಭವಾನಿ ರೇವಣ್ಣ ತಿಂಗಳ ಬಳಿಕ ಹಾಸನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಜಿಲ್ಲೆಯ ಗಡಿಭಾಗ ಹಿರಿಸಾವೆ, ಚನ್ನರಾಯಪಟ್ಟಣ ಹಾಗೂ ಹೊಳೆನರಸೀಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತಿಸಿದ್ದಾರೆ. ಹೂಮಳೆ ಸುರಿಸಿ ಆರತಿ ಬೆಳಗಿ ಬರಮಾಡಿಕೊಂಡಿದ್ದಾರೆ. ಪಟಾಕಿ ಸಿಡಿಸಿ ಜೈಕಾರ ಕೂಗಿ ಸಂಭ್ರಮಿಸಿದ್ದಾರೆ. ಏನಿದು ಭವಾನಿ ಕೇಸ್? ನನ್ನ ತಾಯಿ ಕಣ್ಮರೆಯಾಗಿದ್ದಾರೆ ಎಂದು ಸಂತ್ರಸ್ತೆ ಪುತ್ರ ಕೆಆರ್ ನಗರ ಠಾಣೆಯಲ್ಲಿ ದೂರು ನೀಡಿದ್ದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಪತ್ನಿ ಭವಾನಿ ಸಂಬಂಧಿ ಬಾಬು ವಿರುದ್ಧ ದೂರು ದಾಖಲಾಗಿತ್ತು. ರೇವಣ್ಣಗೆ ಸೇರಿದ್ದು ಎನ್ನಲಾದ ತೋಟದಲ್ಲಿ ಸಂತ್ರಸ್ತೆ ಇದ್ದಳು. ಆ ತೋಟದ ಮನೆಯಿಂದ ಸಂತ್ರಸ್ತೆಯನ್ನು ರಕ್ಷಿಸಲಾಗಿತ್ತು. ಆದರೆ ಅಪಹರಣಕ್ಕೆ ಭವಾನಿ ರೇವಣ್ಣ ಕಾರು ಬಳಕೆಯಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು. ಭವಾನಿ ಹಾಗೂ ಅವರ ಕಾರು ಚಾಲಕ ಅಜಿತ್ ವಿರುದ್ಧ ದೂರು ದಾಖಲಾಗುತ್ತಿದ್ದಂತೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಲಾಯಿತು. ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿ ಮೈಸೂರು, ಹಾಸನ ಪ್ರವೇಶಿಸದಂತೆ ಷರತ್ತು ವಿಧಿಸಿತ್ತು. ಅವತ್ತೆಲ್ಲ ಯಾರು ನಿಮ್ ಜೊತೆ ಓಡಾಡ್ತಾ ಇದ್ರು? ಎಲೆಕ್ಷನ್ ಕೂಡ ಅದೇ ಪ್ರೀತಿ ಇಟ್ಕೊಂಡು ಇಲ್ಲಿ ತನಕ ಇವತ್ತು ಈಗಲೂ ಇದ್ದಾರೆ. ಆ ಮೊದಲು ಹೇಗಿದ್ರು ಅದೇ ಪ್ರೀತಿ ವಿಶ್ವಾಸ ಈಗಲೂ ಇದ್ದಾರೆ. ನಾನು ಅಷ್ಟೇ ನಮ್ಮ ಹಾಸನ ಜಿಲ್ಲೆ ಜನತೆ ಜೊತೆಲಾಗಬಹುದು, ನಮ್ಮ ಹೊಳೆನರಸೀಪುರ ತಾಲೂಕು ಅಂತ ನಾನೇನು ಪ್ರತ್ಯೇಕ ಮಾಡೋದಿಲ್ಲ. ಭವಾನಿ ರೇವಣ್ಣ ಹಾಸನಕ್ಕೆ ಆಗಮಿಸಿದ್ರು ಹಲವು ನಿಯಮ ಪಾಲಿಸಬೇಕಿದೆ. ಸಂತ್ರಸ್ತೆ ಮತ್ತು ಪ್ರಕರಣದ ಸಾಕ್ಷಿಗಳ ಮನೆಯ 500 ಮೀಟರ್ ಸುತ್ತಳತೆಯಲ್ಲಿ ಪ್ರವೇಶಿಸುವಂತಿಲ್ಲ. ಪ್ರವೇಶಿಸಿದ್ರೆ ಮತ್ತೆ ಜಿಲ್ಲೆಯಿಂದ ಹೊರಬೀಳಬೇಕಾಗುತ್ತೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. 24ರ ವರ್ಷ ಎಚ್.ಡಿ. ರೇವಣ್ಣ ಮತ್ತು ಕುಟುಂಬಕ್ಕೆ ದೊಡ್ಡ ಬಿರುಗಾಳಿ ಎಬ್ಬಿಸಿತ್ತು. ರೇವಣ್ಣ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಜೈಲಿಗೆ ಹೋಗಿ ಬಂದ್ರು. ಭವಾನಿ ರೇವಣ್ಣ ಹಾಸನದಿಂದಲೇ ಹೊರಬಿದ್ದಿದ್ರು. ಇದೀಗ ಸಣ್ಣದೊಂದು ಸಿಹಿ ಸುದ್ದಿ ಬರ್ತಾ ಇದೆ 2025ರಲ್ಲಿ. ಏನದು ಬನ್ನಿ ನೋಡೋಣ. ಬರೋಬ್ಬರಿ 10 ತಿಂಗಳ ಬಳಿಕ ಹಾಸನಕ್ಕೆ ಎಂಟ್ರಿ. ಭವಾನಿಗೆ ಹೂಮಳೆ, ಆರತಿ ಬೆಳಗಿ ಸ್ವಾಗತ. ಕೆಆರ್ ನಗರ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕ ಬೆನ್ನಲ್ಲೇ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪತ್ನಿ ಭವಾನಿ ರೇವಣ್ಣ ತಿಂಗಳ ಬಳಿಕ ಹಾಸನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಜಿಲ್ಲೆಯ ಗಡಿಭಾಗ ಹಿರಿಸಾವೆ, ಚನ್ನರಾಯಪಟ್ಟಣ ಹಾಗೂ ಹೊಳೆನರಸೀಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತಿಸಿದ್ದಾರೆ. ಹೂಮಳೆ ಸುರಿಸಿ ಆರತಿ ಬೆಳಗಿ ಬರಮಾಡಿಕೊಂಡಿದ್ದಾರೆ. ಪಟಾಕಿ ಸಿಡಿಸಿ ಜೈಕಾರ ಕೂಗಿ ಸಂಭ್ರಮಿಸಿದ್ದಾರೆ. ಏನಿದು ಭವಾನಿ ಕೇಸ್? ನನ್ನ ತಾಯಿ ಕಣ್ಮರೆಯಾಗಿದ್ದಾರೆ ಎಂದು ಸಂತ್ರಸ್ತೆ ಪುತ್ರ ಕೆಆರ್ ನಗರ ಠಾಣೆಯಲ್ಲಿ ದೂರು ನೀಡಿದ್ದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಪತ್ನಿ ಭವಾನಿ ಸಂಬಂಧಿ ಬಾಬು ವಿರುದ್ಧ ದೂರು ದಾಖಲಾಗಿತ್ತು. ರೇವಣ್ಣಗೆ ಸೇರಿದ್ದು ಎನ್ನಲಾದ ತೋಟದಲ್ಲಿ ಸಂತ್ರಸ್ತೆ ಇದ್ದಳು. ಆ ತೋಟದ ಮನೆಯಿಂದ ಸಂತ್ರಸ್ತೆಯನ್ನು ರಕ್ಷಿಸಲಾಗಿತ್ತು. ಆದರೆ ಅಪಹರಣಕ್ಕೆ ಭವಾನಿ ರೇವಣ್ಣ ಕಾರು ಬಳಕೆಯಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು. ಭವಾನಿ ಹಾಗೂ ಅವರ ಕಾರು ಚಾಲಕ ಅಜಿತ್ ವಿರುದ್ಧ ದೂರು ದಾಖಲಾಗುತ್ತಿದ್ದಂತೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಲಾಯಿತು. ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿ ಮೈಸೂರು, ಹಾಸನ ಪ್ರವೇಶಿಸದಂತೆ ಷರತ್ತು ವಿಧಿಸಿತ್ತು. ಅವತ್ತೆಲ್ಲ ಯಾರು ನಿಮ್ ಜೊತೆ
ಅವತ್ತೆಲ್ಲ ಯಾರು ನಿಮ್ ಜೊತೆ ಓಡಾಡ್ತಾ ಇದ್ರು ಎಲೆಕ್ಷನ್ ಕೂಡ ಅದೇ ಪ್ರೀತಿ ಇಟ್ಕೊಂಡು ಇಲ್ಲಿ ತನಕನೂ ಇವತ್ತು ಬಂದು ಈಗಲೂ ಇದಾರೆ. ಆ ಮೊದಲು ಹೇಗಿದ್ರು ಅದೇ ಪ್ರೀತಿ ವಿಶ್ವಾಸ ಈಗಲೂ ಇದಾರೆ. ನಾನು ಅಷ್ಟೇ ನಮ್ಮ ಹಾಸನ ಜಿಲ್ಲೆ ಜನತೆ ಜೊತೆಲಾಗ್ಬೋದು, ನಮ್ಮ ಹೊಳೆನರಸೀಪುರ ತಾಲೂಕು ಅಂತ ನಾನೇನ್ ಪ್ರತ್ಯೇಕ ಮಾಡೋದಿಲ್ಲ. ಭವಾನಿ ರೇವಣ್ಣ ಹಾಸನಕ್ಕೆ ಆಗಮಿಸಿದ್ರು ಹಲವು ನಿಯಮ ಪಾಲಿಸಬೇಕಿದೆ. ಸಂತ್ರಸ್ತೆ ಮತ್ತು ಪ್ರಕರಣದ ಸಾಕ್ಷಿಗಳ ಮನೆಯ 500 ಮೀಟರ್ ಸುತ್ತಳತೆಯಲ್ಲಿ ಪ್ರವೇಶಿಸುವಂತಿಲ್ಲ. ಪ್ರವೇಶಿಸಿದ್ರೆ ಮತ್ತೆ ಜಿಲ್ಲೆಯಿಂದ ಹೊರಬೀಳಬೇಕಾಗುತ್ತೆ. ಯಶವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. 24ರ ವರ್ಷ ಎಚ್.ಡಿ. ರೇವಣ್ಣ ಮತ್ತು ಕುಟುಂಬಕ್ಕೆ ದೊಡ್ಡ ಬಿರುಗಾಳಿ ಎಬ್ಬಿಸಿತ್ತು. ರೇವಣ್ಣ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಜೈಲಿಗೆ ಹೋಗಿ ಬಂದ್ರು. ಭವಾನಿ ರೇವಣ್ಣ ಹಾಸನದಿಂದಲೇ ಹೊರಬಿದ್ದಿದ್ರು. ಇದೀಗ ಸಣ್ಣದೊಂದು ಸಿಹಿ ಸುದ್ದಿ ಬರ್ತಾ ಇದೆ 2025ರಲ್ಲಿ. ಏನದು ಬನ್ನಿ ನೋಡೋಣ. ಬರೋಬ್ಬರಿ 10 ತಿಂಗಳ ಬಳಿಕ ಹಾಸನಕ್ಕೆ ಎಂಟ್ರಿ. ಭವಾನಿಗೆ ಹೂಮಳೆ, ಆರತಿ ಬೆಳಗಿ ಸ್ವಾಗತ. ಕೆಆರ್ ನಗರ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕ ಬೆನ್ನಲ್ಲೇ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪತ್ನಿ ಭವಾನಿ ರೇವಣ್ಣ ತಿಂಗಳ ಬಳಿಕ ಹಾಸನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಜಿಲ್ಲೆಯ ಗಡಿಭಾಗ ಹಿರಿಸಾವೆ, ಚನ್ನರಾಯಪಟ್ಟಣ ಹಾಗೂ ಹೊಳೆನರಸೀಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತಿಸಿದ್ದಾರೆ. ಹೂಮಳೆ ಸುರಿಸಿ ಆರತಿ ಬೆಳಗಿ ಬರಮಾಡಿಕೊಂಡಿದ್ದಾರೆ. ಪಟಾಕಿ ಸಿಡಿಸಿ ಜೈಕಾರ ಕೂಗಿ ಸಂಭ್ರಮಿಸಿದ್ದಾರೆ. ಏನಿದು ಭವಾನಿ ಕೇಸ್? ನನ್ನ ತಾಯಿ ಕಣ್ಮರೆಯಾಗಿದ್ದಾರೆ ಎಂದು ಸಂತ್ರಸ್ತೆ ಪುತ್ರ ಕೆಆರ್ ನಗರ ಠಾಣೆಯಲ್ಲಿ ದೂರು ನೀಡಿದ್ದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಪತ್ನಿ ಭವಾನಿ ಸಂಬಂಧಿ ಬಾಬು ವಿರುದ್ಧ ದೂರು ದಾಖಲಾಗಿತ್ತು. ರೇವಣ್ಣಗೆ ಸೇರಿದ್ದು ಎನ್ನಲಾದ ತೋಟದಲ್ಲಿ ಸಂತ್ರಸ್ತೆ ಇದ್ದಳು. ಆ ತೋಟದ ಮನೆಯಿಂದ ಸಂತ್ರಸ್ತೆಯನ್ನು ರಕ್ಷಿಸಲಾಗಿತ್ತು. ಆದರೆ ಅಪಹರಣಕ್ಕೆ ಭವಾನಿ ರೇವಣ್ಣ ಕಾರು ಬಳಕೆಯಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು. ಭವಾನಿ ಹಾಗೂ ಅವರ ಕಾರು ಚಾಲಕ ಅಜಿತ್ ವಿರುದ್ಧ ದೂರು ದಾಖಲಾಗುತ್ತಿದ್ದಂತೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಲಾಯಿತು. ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿ ಮೈಸೂರು, ಹಾಸನ ಪ್ರವೇಶಿಸದಂತೆ ಷರತ್ತು ವಿಧಿಸಿತ್ತು. ಅವತ್ತೆಲ್ಲ ಯಾರು ನಿಮ್ ಜೊತೆ ಓಡಾಡ್ತಾ ಇದ್ರು ಎಲೆಕ್ಷನ್ ಕೂಡ ಅದೇ ಪ್ರೀತಿ ಇಟ್ಕೊಂಡು ಇಲ್ಲಿ ತನಕನೂ ಇವತ್ತು ಬಂದು ಈಗಲೂ ಇದಾರೆ. ಆ ಮೊದಲು ಹೇಗಿದ್ರು ಅದೇ ಪ್ರೀತಿ ವಿಶ್ವಾಸ ಈಗಲೂ ಇದಾರೆ. ನಾನು ಅಷ್ಟೇ ನಮ್ಮ ಹಾಸನ ಜಿಲ್ಲೆ ಜನತೆ ಜೊತೆಲಾಗ್ಬೋದು, ನಮ್ಮ ಹೊಳೆನರಸೀಪುರ ತಾಲೂಕು ಅಂತ ನಾನೇನ್ ಪ್ರತ್ಯೇಕ ಮಾಡೋದಿಲ್ಲ. ಭವಾನಿ ರೇವಣ್ಣ ಹಾಸನಕ್ಕೆ ಆಗಮಿಸಿದ್ರು ಹಲವು ನಿಯಮ ಪಾಲಿಸಬೇಕಿದೆ. ಸಂತ್ರಸ್ತೆ ಮತ್ತು ಪ್ರಕರಣದ ಸಾಕ್ಷಿಗಳ ಮನೆಯ 500 ಮೀಟರ್ ಸುತ್ತಳತೆಯಲ್ಲಿ ಪ್ರವೇಶಿಸುವಂತಿಲ್ಲ. ಪ್ರವೇಶಿಸಿದ್ರೆ ಮತ್ತೆ ಜಿಲ್ಲೆಯಿಂದ ಹೊರಬೀಳಬೇಕಾಗುತ್ತೆ. ಯಶವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.